ಪ್ರತಿಷ್ಠೆಯ ಸಮರದಲ್ಲಿ ಗೆದ್ದು ಬೀಗಿದ ಸಿಎಂ ಡಿಕೆ ಶಿವಕುಮಾರ್. ಟ್ರಬಲ್ ಶೂಟರ್ ಗುರಿಗೆ ದಿಕ್ಕಿಟ್ಟ ವಿಪಕ್ಷಗಳ ಲೆಕ್ಕಾಚಾರ. ಪ್ರತಿಷ್ಠೆಯ ಸಮರದಲ್ಲಿ ಗೆದ್ದು ಬೀಗಿದ ಸಿಎಂ ಡಿಕೆ ಶಿವಕುಮಾರ್. ಟ್ರಬಲ್ ಶೂಟರ್ ಗುರಿಗೆ ದಿಕ್ಕಿಟ್ಟ ವಿಪಕ್ಷಗಳ ಲೆಕ್ಕಾಚಾರ. ಪರಿಷತ್ನಲ್ಲಿ ಕೈಗೆ ಪ್ರಚಂಡ ಜಯ ತಂದುಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಆದ ಬಳಿಕ ಮೊದಲ ಚುನಾವಣೆಯಲ್ಲಿಯೇ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿರುವಂತದ್ದು. ಪರಿಷತ್ ಫೈಟ್ನಲ್ಲಿ ಸದ್ದಿಲ್ಲದೆ ದಾಳ ಉರುಳಿಸಿದ ಡಿಕೆ. ಬಂಡೆ ಸೈಲೆಂಟ್ ಆಪರೇಷನ್ಗೆ ಶಾಕ್ ಆದ ವಿಪಕ್ಷಗಳು. ತಂತ್ರಗಾರಿಕೆಯಲ್ಲಿ ನನಗ್ಯಾರೂ ಸರಿಸಾಟಿ ಇಲ್ಲ ಅಂತ ಹೇಳಿದ್ದಾರೆ. ಪ್ರತಿಷ್ಠೆಯ ಸಮರದಲ್ಲಿ ಗೆದ್ದು ಬೀಗಿದ ಸಿಎಂ ಡಿಕೆ ಶಿವಕುಮಾರ್. ಟ್ರಬಲ್ ಶೂಟರ್ ಗುರಿಗೆ ದಿಕ್ಕೆಟ್ಟಂತಹ ವಿಪಕ್ಷಗಳ ಲೆಕ್ಕಾಚಾರ. ಪರಿಷತ್ನಲ್ಲಿ ಕೈಗೆ ಪ್ರಚಂಡ ಜಯ ತಂದುಕೊಟ್ಟ ಡಿಕೆಶಿ. ಸಿಎಂ ಆದ ಬಳಿಕ ಮೊದಲ ಚುನಾವಣೆಯಲ್ಲಿಯೇ ಟಕ್ಕರ್ ಕೊಟ್ಟಿರುವಂತದ್ದು ವಿಪಕ್ಷಗಳಿಗೆ. ಪರಿಷತ್ ಫೈಟ್ನಲ್ಲಿ ಸದ್ದಿಲ್ಲದೆ ದಾಳ ಉರುಳಿಸಿದ ಡಿಕೆ. ಬಂಡೆ ಸೈಲೆಂಟ್ ಆಪರೇಷನ್ಗೆ ಈಗ ಶಾಕ್ ಆಗಿರುವಂತದ್ದು ವಿಪಕ್ಷಗಳು. ಹಾಗಿದ್ರೆ ಹೇಗಿತ್ತು ಡಿಕೆ ಶಿವಕುಮಾರ್ ಅವರ ಆಪರೇಷನ್ ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಈ ಒಂದು ಆಪರೇಷನ್ ಹೇಗ್ ಮಾಡಿದ್ರು, ಕೈ ಹಿಡಿದಂತಹ ಶಾಸಕರಿಗೆ ಬಂಡೆ ಕೊಟ್ಟ ಆಫರ್ಗಳು ಏನು, ಮತ ಚಲಾಯಿಸಿದವರಿಗೆ ಕೈ ಟಿಕೆಟ್ ಖಚಿತಾನ, ಹಾಕಿದ್ರೆ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನ ಹಂಚಿಕೆ ಭರವಸೆಯನ್ನ ನೀಡಿದ್ರ ಶಾಸಕರಿಗೆ, ಜೊತೆಗೆ ಟ್ರಬಲ್ ಶೂಟರ್ ಡಿಕೆ ನಾಯಕತ್ವ ನಂಬಿ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಕೆಶಿ ಆಪರೇಷನ್ಗೆ ನೆರವಾಯಿತು ಕೇಸರಿ ಪಕ್ಷದಲ್ಲಿನ ಕಚ್ಚಾಟ. ದಳಪತಿಗಳ ಮಧ್ಯೆ ಇಲ್ಲದ ಹೊಂದಾಣಿಕೆಗೆ ಬೇಸತ್ತ ಶಾಸಕರು. ವಿನಯ್ ಕಾರ್ತಿಕ್ರಿಂದ ಕೇಸರಿ ದಳ ಶಾಸಕರಿಗೆ ಭರವಸೆ ಇತ್ತು. ಬಿಜೆಪಿ ಜೆಡಿಎಸ್ ಮತ ಸೆಳೆದಿದ್ದು ಹೇಗೆ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ. ಸಿಎಂ ಡಿಕೆ ಶಿವಕುಮಾರ್ ಕೈ ಹಿಡಿದಿದ್ದು ಯಾವ್ಯಾವ ಶಾಸಕರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕೈ ಹಿಡಿದ ಶಾಸಕರಿಗೆ ಬಂಡೆ ಕೊಟ್ಟಂತಹ ಆಫರ್ಗಳು ಏನು ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆಯಾಗಿರುವಂಥದ್ದು. ಮತ ಚಲಾಯಿಸಿದವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಖಚಿತಾನ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವುದೇ. ಈಗ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನ ಹಂಚಿಕೆ ಭರವಸೆಯನ್ನ ಕೊಟ್ರ ಸಿಎಂ ಡಿಕೆ ಶಿವಕುಮಾರ್ ಅವರು. ಟ್ರಬಲ್ ಶೂಟರ್ ಡಿಕೆ ನಾಯಕತ್ವವನ್ನ ನಂಬಿ ಈ ಒಂದು ಅಡ್ಡ ಮತದಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಪರೇಷನ್ಗೆ ನೆರವಾಗಿದ್ದು ಕೇಸರಿ ಪಕ್ಷದಲ್ಲಿನ ಕಚ್ಚಾಟ. ದಳಪತಿಗಳ ಮಧ್ಯೆ ಇಲ್ಲದಂತಹ ಹೊಂದಾಣಿಕೆಗೆ ಬೇಸತ್ತಂತಹ ದಳದ ಶಾಸಕರು ಈಗ ವಿನಯ್ ಕಾರ್ತಿಕ್ಗೆ ಕೇಸರಿ ದಳ ಎರಡೂ ಶಾಸಕರು ಮತವನ್ನ ಹಾಕಿದ್ದಾರೆ. ಈ ರೀತಿಯಾಗಿ ಈ ಒಂದು ಆಪರೇಷನ್ ಮಾಡಿರುವಂಥದ್ದು. ಶಾಸಕರ ಮತಗಳನ್ನ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಪರಿಷತ್ ಫೈಟ್ನಲ್ಲಿ ಸದ್ದಿಲ್ಲದೆ ದಾಳ ಉರುಳಿಸಿ ತಮ್ಮ ಅಭ್ಯರ್ಥಿಗಳಿಗೆ ಗೆಲುವನ್ನ ಸಾಧಿಸಿಕೊಂಡು ಬಂದಿರುವಂಥದ್ದು. ಇದೀಗ ಬಂಡೆ ಸೈಲೆಂಟ್ಗೆ ವಿಪಕ್ಷಗಳೇ ಸೈಲೆಂಟ್ ಆಗಿ ಹೋಗಿದ್ದಾರೆ. ಬಂಡೆ ತಂತ್ರಗಾರಿಕೆಗೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಈ ಒಂದು ಮತಗಳನ್ನ ಸೆಳೆದಿದ್ದು ಹೇಗೆ, ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದಿದ್ದು ಯಾರ್ಯಾರು ಶಾಸಕರು ಅನ್ನುವಂಥದ್ದು ಮತ್ತೊಂದು ಕಡೆಯಾಗಿದೆ. ಕೈ ಹಿಡಿದಂತಹ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಆಫರ್ಗಳು ಏನು, ಜೊತೆಗೆ ಮತ ಚಲಾಯಿಸಿದವರಿಗೆ ಕಾಂಗ್ರೆಸ್ನಿಂದ ಬಹುತೇಕವಾಗಿ ಟಿಕೆಟ್ ಸಿಗುತ್ತಾ ಮುಂದಿನ ಚುನಾವಣೆಯಲ್ಲಿ ಅನ್ನುವಂತಹ ಪ್ರಶ್ನೆಗಳು ಹೆಚ್ಚಾಗಿರುವಂಥದ್ದು. 2028ರ ಚುನಾವಣೆಗೆ ಡಿಕೆ ಶಿವಕುಮಾರ್ ರಣವೀಳ್ಯ. ಸಿಎಂ ಆದ ಬೆನ್ನಲ್ಲೇ 2028ರ ಎಲೆಕ್ಷನ್ ಟಾರ್ಗೆಟ್ ಫಿಕ್ಸ್. 2028ರ ಚುನಾವಣೆಗೆ ಈಗಾಗಲೇ ರಣವೀಳ್ಯ ಕೊಟ್ಟ ಬಂಡೆ. 2028ರ ಎಲೆಕ್ಷನ್ಗೆ ಈಗಲೇ ತಂತ್ರಗಾರಿಕೆ ಹೆಣದ ಸಿಎಂ ಡಿಕೆ ಶಿವಕುಮಾರ್. ಪರಿಷತ್ ಚುನಾವಣೆ ಗೆದ್ದು ಬಿಜೆಪಿ ಜೆಡಿಎಸ್ಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ಕೇಸರಿ ದಳ ಶಾಸಕರನ್ನೇ ಸೆಳೆದು ನಾಯಕತ್ವ ರೂಪಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇದೀಗ 2028ರ ಚುನಾವಣೆಗೆ ಡಿಕೆ ಶಿವಕುಮಾರ್ ರಣವೀಳ್ಯ. ಸಿಎಂ ಆದ ಬೆನ್ನಲ್ಲೇ 2028ರ ಎಲೆಕ್ಷನ್ ಟಾರ್ಗೆಟ್ ಫಿಕ್ಸ್ ಆಗಿದ್ರೆ 2028ರ ಚುನಾವಣೆಗೆ ಈಗಲೇ ರಣವೀಳ್ಯ ಕೊಟ್ಟಂತಹ ಬಂಡೆ. 2028ರ ಎಲೆಕ್ಷನ್ಗೆ ಈಗಲೇ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ ಸಿಎಂ ಡಿಕೆ. ಪರಿಷತ್ ಚುನಾವಣೆಯಲ್ಲಿ ಗೆದ್ದು ಬಿಜೆಪಿ ಜೆಡಿಎಸ್ಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ.
ಎಸ್, ಬಂಡೆ ಸೈಲೆಂಟ್ ಆಪರೇಷನ್ಗೆ ಈಗ ವಿಪಕ್ಷಗಳು ಕೂಡ ಶಾಕ್ ಆಗಿರುವಂಥದ್ದು. ಹೇಗಿತ್ತು ಡಿ ಕೆ ಶಿವಕುಮಾರ್ ಅವರ ಆಪರೇಷನ್? ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದಿದ್ದು ಯಾರ್ಯಾರು ಶಾಸಕರು ಅನ್ನುವಂಥದ್ದು ಮತ್ತೊಂದು ಕಡೆಯಾಗಿರುವಂಥದ್ದು. ಕೈ ಹಿಡಿದ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಏನಾದರೂ ಆಫರ್ಗಳನ್ನ ಕೊಟ್ರ ಅನ್ನುವಂಥದ್ದು ಮತ್ತೊಂದು ಕಡೆಯಾಗಿದೆ.